ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ ವ್ಲಾಗ್ಸ್ ಕನ್ನಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ ವ್ಲಾಗ್ಸ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಹೊರಗಡೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಇವತ್ತೇನು ಗೊತ್ತಾ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವರು ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಮ್ಮ ಮನೆಯವರು ಇದುವರೆಗೂ ನನಗೆ ಒಂದು ಫೋನು ಕೊಡಿಸಿಲ್ಲ, ಎಲ್ಲ ನಾನೇ ತೊಗೊಂಡಿರೋದು. ಹಾಗಾಗಿ ಇವತ್ತು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ, ಹೋಗ್ಬೇಕಿವಾಗ. ಸೊ ಯಾವ ಫೋನ್ ತೊಗೋತೀನಿ ಏನು ಒಂದು ಪ್ಲ್ಯಾನ್ ಇಲ್ಲ, ಏನು ಪ್ಲ್ಯಾನ್ ಇಲ್ಲ ನನಗೆ. ಯಾವ ಫೋನ್ ತೊಗೊಳ್ಳೋಣ ಅಂತ ನೋಡೋಣ, ಯಾವ್ದು ಕೊಡಿಸ್ತಾರೆ ಅದನ್ನ ತೊಗೋತೀನಿ. ಬನ್ನಿ ಹೋಗೋಣ, ಹೋಗಿ ಶಾಪಿಂಗ್ ಮಾಡಿಕೊಂಡು ಏನು ಕೊಡಿಸ್ತಾರೆ ನೋಡಿಕೊಂಡು ತೊಗೊಂಡು ಬರೋಣ, ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಅಷ್ಟೆಲ್ಲ ನಾನು ತೋರಿಸ್ತೀನಿ ನೋಡು. ನಮ್ಮ ಮನೇಲಿ ಇವತ್ತು ಹೊಸ ಫೋನ್ ತಗೊಬಂದಿದ್ದಾರೆ. ಅದನ್ನು ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟು ಇದು ಯಾವ ಫೋನ್ ಅನ್ಬಾಕ್ಸ್ ಮಾಡ್ತೀವಪ್ಪ? ಇದು ವಿವೋ 51. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವರು ನನಗೆ ಕೊಡಿಸಿರೋ ಫೋನ್ ಯಾವುದಂತಂದರೆ ವಿವೋ Y51 Pro ಅಂತ ಹೇಳ್ಬಿಟ್ಟು. ಫೋನ್ ಅಂತೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಮರೂನ್ ಕಲರ್ ಸಿಕ್ಕಿದರೆ ಇನ್ನೂ ಇಷ್ಟ ಆಗ್ತಾಯಿತ್ತು. ಬಟ್ ಗೋಲ್ಡ್ ಕಲರ್ ಸಿಕ್ತು, ಓಕೆ. ಮರೂನ್ ಕಲರ್ ಸ್ಟಾಕ್ ಇರಲಿಲ್ಲ, ಆದ್ದರಿಂದ ಗೋಲ್ಡ್ ಕಲರೇ ತೊಗೊಬಂದೆ. ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಏನು ಗೊತ್ತಾ, ನಂದು ಫೋನ್ ಹಳೆ ಫೋನ್ ಇತ್ತು, ಬಟ್ ತುಂಬ ಹ್ಯಾಂಗ್ ಆಗ್ತಿತ್ತು. ಮತ್ತು ಫೋಟೋ ಸ್ವಲ್ಪನೂ ಕ್ಲಾರಿಟಿ ಇರಲಿಲ್ಲ, ವಿಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೇ ನನ್ನ ಕೈಲಿ ಆಗ್ತಾಯಿರಲಿಲ್ಲ ಅದು. ಸೊ ಅದಕ್ಕೆ ಫೋನ್ ಬೇಕಂತ ಹೇಳ್ಬಿಟ್ಟು ಅನ್ಕೋತಾ ಇದೆ ಎಷ್ಟೊಂದು ದಿನದಿಂದ. ಹಾಗಾಗಿ ನಮ್ಮ ಮನೆಯವರು ಲಾಸ್ಟ್ಗೆ ಕೊಡಿಸಿದ್ರು ನೋಡಿ. ಇದನ್ನ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ವಿವೋ ನೋಡು, ನಮ್ಮ ಮನೆಯವ್ರು ಕೊಡಿಸಿರೋದು ಮೊದಲನೇ ಗಿಫ್ಟು ನನಗೆ. ಅವ್ರು ಏನೂ ಕೊಡಿಸಿರ್ಲಿಲ್ಲ, ಅಂದರೆ ಮಾಮೂಲಿ ಬಟ್ಟೆ ಇದೆಲ್ಲ ಬಿಟ್ಬಿಟ್ಟು ಫೋನ್ ಆ ಥರದ್ದು ಏನೂ ಕೊಡಿಸಿರ್ಲಿಲ್ಲ. ಇದೇ ಫಸ್ಟು ಐ ಬಡ್ಜೆಟ್ದು ಕೊಡಿಸಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು ಫೋನ್ ನೋಡಿ. ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಇದು ಎಷ್ಟು ಪ್ರೈಸ್ ಇರ್ಬೋದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಾವೆಷ್ಟು ಕೊಟ್ಟು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇದು ಯಾವುದು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡೋಕ್ಕೆ. ಇಲ್ಲಿ ನೋಡಿ, ವಿವೋ Y51 Pro ಅಂತ ಹೇಳ್ಬಿಟ್ಟು 5G. ಇದು ಎಷ್ಟು ಪ್ರೈಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ಬ್ಯಾಕ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಇವಾಗ ಇದ್ರ ಜೊತೆಯಲ್ಲಿ ನೋಡಿ, ಇದನ್ನು ಇವಾಗ ಹಾಕೋಣ. ಸೊ ಇದೆ ಬ್ಯಾಕ್ ಕೇಸು. ಬೇಕಂದರೆ ನಾವು ಇದು ಹಾಕ್ಸ್ಕೋಬೋದು. ಸೊ ಇವಾಗ ನೋಡಿ, ಇಲ್ಲಿ ನೋಡಿ, ಏನು ಹಾಳಾಗಲ್ಲ ಇವಾಗ ನೋಡಿ. ಚೆನ್ನಾಗಿದೆ. ಮರೂನ್ ಆದರೆ ಇನ್ನೂ ಸಖತ್ತಾಗಿರ್ತಾಯಿತ್ತು. ನನಗೆ ಮರೂನ್ ಕಲರ್ ಇಷ್ಟ ಆಗಿತ್ತು, ಬಟ್ ಸ್ಟಾಕಲ್ಲಿ ಇರಲಿಲ್ಲ. ಇವಾಗ ಹಂಗೆ ಬರಬೇಕಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಂಡು ಬಂದ್ವಿ. ಎಲ್ಲರಿಗೂ ಇಷ್ಟ ಆಯಿತಾ? ಆ್ಯಂಡ್ ಇದ್ರ ಜೊತೆ ನಮಗೆ ಚಾರ್ಜಿಂಗ್ ವಯರ್ ಮತ್ತು ಪ್ಲಗ್ ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಪ್ಲಗ್ಗು, ಇದು ವಯರು. ಮತ್ತು ಇನ್ನೂ ಗಿಫ್ಟ್ಗಳೆಲ್ಲ ಇತ್ತು. ಇದು ತೊಗೊಂಡ್ರೆ 10 ಗಿಫ್ಟ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಬಟ್ ನಾವು ಗಿಫ್ಟ್ಸ್ ಏನು ಬೇಡ ಅಂತ ಹೇಳಿದ್ದಕ್ಕೆ 1000 ರೂಪೀಸ್ ಡಿಸ್ಕೌಂಟ್ ಮಾಡಿದ್ರು. ಗಿಫ್ಟ್ ಏನೇನಿತ್ತಪ್ಪ ಅಂದರೆ ಇಯರ್ಫೋನು ಮತ್ತು ಸ್ಮಾರ್ಟ್ ವಾಚು, ಬ್ಯಾಗು, ಮತ್ತು ಇನ್ನೂ ಏನೇನೋ ಇತ್ತಲ್ಲ, ವಾಟರ್ ಬಾಟಲು, ಏನೇನೋ ಹೇಳಿದ್ರು. ಮತ್ತು ಹೆಡ್ಫೋನ್, ಏನು ಬ್ಲೂಟೂತು, ಮತ್ತು ಏನೋ 10 ಐಟಮ್ಸ್ ಹೇಳಿದ್ರು. ಬಟ್ ನಾವು ಅದೆಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಡಿಸ್ಕೌಂಟ್ ತೊಗೊಂಡು 1000 ಏನೋ ಡಿಸ್ಕೌಂಟ್ ಕೊಟ್ಟರು ಅಷ್ಟೇ. ಅದರಲ್ಲೇನು ಹಾಕ್ಬೇಡ ಬಿಡು ಅಮ್ಮ, ಬೇಡ.
ಬೇಡ, ಇನ್ನೊಂದು ಫೋನ್ ತೋರಿಸ್ತೀವಿ. ಸೊ ಗೈಸ್, ಇವಾಗ ನಾನು ನಮ್ಮ ಅಪ್ಪನ ಫೋನ್ ತೋರಿಸ್ತೀನಿ. ಅದನ್ನ ನೀವು ನೋಡಿಬಿಟ್ರೆ ಫುಲ್ ಅಲ್ಟಿಮೇಟ್ ಆಗಿದೆ. ಅದು ಜಾಸ್ತಿ ರೇಟದು ನನಗೆ ಕೊಡಿಸಿದ್ರು. ಯಾಕಂದರೆ ಯೂಟ್ಯೂಬೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕೊಡಿಸಿದ್ರು. ಬಟ್ ಅವರು ಅಷ್ಟೊಂದೇನು ಕಾಸ್ಟ್ಲಿ ತೊಗೊಳ್ಳಿಲ್ಲ. ಯಾಕಂದರೆ ನಮ್ಮ ಮನೆಯವ್ರ ಹತ್ರ ಫೋನ್ ಜಾಸ್ತಿ ಬಾಳಿಕೆ ಬರಲ್ಲ. ಅದಕ್ಕೋಸ್ಕರ ಅವರು ಕಡಿಮೆದೇನೆ ತೊಗೊಂಡ್ರು. ಓಪನ್ ಮಾಡಿ ತೋರಿಸು. ನಮ್ಮ ಅಪ್ಪಂದು ಸೇಮ್ ಇದೆ. ಅವ್ರದ್ದು ವಿವೋನೇ ತೊಗೊಂಡಿದ್ದೆ, ಆದರೆ Y11 ತೊಗೊಂಡ್ರು. ಕಾಸ್ಟ್ಲಿದೇನು ತೊಗೊಳ್ಳಿಲ್ಲ ಅವರು. ಸಾಕು ಒಟ್ಟಲ್ಲ ಅವ್ರಿಗೆ. ಯಾಕಂದರೆ ಅವ್ರು ತುಂಬ ನೀಟಾಗಿ ಇಟ್ಕೊಳ್ಳಲ್ಲ ಅನ್ನೋದಕ್ಕಿಂತ ಅವ್ರ ವರ್ಕೆ ಹಂಗಿರುತ್ತೆ. ಹಾಗಾಗಿ ಅದರಲ್ಲಿ ಹಾಳಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಅವರೇ ಜಾಸ್ತಿ ಇದು ಬೇಡ ನನಗೆ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಜಾಸ್ತಿ ಇದು ಕೊಡಿಸಿದ್ರು. ಅವರು ಲೋ ಬಡ್ಜೆಟ್ದೇ ತೊಗೊಂಡ್ರು. ಓಪನ್ ಮಾಡು. ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಬಟ್ ಫ್ಯೂಚರ್ ನಂದು ಜಾಸ್ತಿ ಇದೆ, ಅವ್ರದ್ದು ಕಡಿಮೆ ಇದೆ. ನೋಡಿ, ಇದು ಕಲರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಚೆನ್ನಾಗಿದೆ. ಸ್ಟಾರ್ಟ್. ಇನ್ನೂ ಸೆಟ್ ಮಾಡಿಲ್ಲ ಅದು. ಸೊ ಇದೆಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಬಂದು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ವಿವೋ Y11 5G. ಇದು ಅದು ಎರಡು ಫೋನು ಇವತ್ತು ಹೊಸದು ತೊಗೊಂಡಿದ್ವಿ. ಎರಡೂ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ನೋಡಿ, ನಮ್ಮ ಮನೆಯವ್ರದ್ದು ಇದೇ ಕೆಲಸ. ಬೆಳಗ್ಗೆ ಎದ್ದೇಳೋದು, ಫೋನ್ ನೋಡೋದು, ಮತ್ತೆ ಡ್ಯೂಟಿಗೆ ಹೋಗೋದು, ಮತ್ತೆ ಬರೋದು, ಫೋನ್ ನೋಡೋದು, ಇಷ್ಟೇ ಕೆಲಸ. ಇವಾಗ ಹಿಂಗೆ ಫೋನ್ ನೋಡೋಕ್ಕಂತಲೇ ಅದು ಆ ಫೋನ್ನ ತೊಗೊಂಡಿರೋದು. ಏನು ಮಾಡ್ತಾರೆ ಜಾಸ್ತಿ ಅಂದರೆ ಜಾಸ್ತಿ ನ್ಯೂಸ್ ನೋಡ್ತಾರೆ. ಅದಕ್ಕೋಸ್ಕರನೇ ಆ ಫೋನ್ ಇವಾಗ ತೊಗೊಂಡಿದ್ದು. ಇದು ಸ್ವಲ್ಪ ಹ್ಯಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೂ ಎಕ್ಸ್ಚೇಂಜ್ ಆಫರ್ ಇತ್ತು, ಎಕ್ಸ್ಚೇಂಜ್ ಮಾಡಿ ಅಂತ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಹಂಗೆ ತೊಗೊಬಂದಿದ್ದಾರೆ. ಇವಾಗ ಅವ್ರ ಹತ್ರ ಎರಡು ಫೋನ್ ಇದೆ ಆಲ್ರೆಡಿ. ನೋಡಿ, ವಿಡಿಯೋ ಮಾಡ್ತಾಯಿದ್ರೆ ಸುಮ್ಮನೆ ಸೈಲೆಂಟಾಗಿ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ನ್ಯೂಸ್ ನೋಡ್ಕೊಂಡು ಕೂತಿದ್ದಾರೆ. ಇನ್ನೊಂದು ಫೋನ್ ಇತ್ತು, 2 ಫೋನ್ ತೊಗೊಂಡೋಗಿದ್ದು ಫ್ರೆಂಡ್ಸ್. ಬಟ್ ಅದು ಇನ್ನೊಂದು ಇದರಲ್ಲೇ ಐತೆ ಪರ್ಸಲ್ಲಿ. ಪಾಪ ನಿಂದು ಎಕ್ಸ್ಚೇಂಜ್ ಮಾಡಿಬಿಟ್ವಿ. ಅದು ಓನ್ಲಿ 1000 ರೂಪೀಸ್ ಅಷ್ಟೇ. 1000 ರೂಪೀಸ್ ಅಷ್ಟೇ ಇದು ಮಾಡಿದ್ದು, ತೊಗೊಂಡಿದ್ದು. ಇನ್ನೊಂದು ನನ್ನ ಫೋನ್ ಒಂದಿತ್ತು, ಬಟ್ ಅದು ಡಿಸ್ಪ್ಲೇ ಎಲ್ಲ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ಕಡಿಮೆ ಹೇಳಿದ್ರು. ಸೊ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ತೊಗೊಬಂದ್ವಿ. ಅದೊಂದು 200-300 ರೂಪಾಯಿ ಅಂತ ಹೇಳಿದ್ರು. ಅದ್ರ ಬದಲು ಮನೇಲೇ ಇರಲಿ ಬಿಡು ಅಂತ ಹೇಳ್ಬಿಟ್ಟು ತೊಗೊಬಂದ್ಬಿಟ್ಟು ಫ್ರೆಂಡ್ಸ್. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಮೇಡಮ್ಮು. ಬಾಯ್ ಬಾಯ್. Bye bye, all the best.